ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಣತಿ ಪ್ರತಿಭೆ. ಬನ್ನಿ, ಇವತ್ತು ನಾನು ಸೂಪರ್ ಟೇಸ್ಟಿಯಾಗಿರೋಂಥ ಒಂದು ಟೊಮೆಟೊ ಚಟ್ನಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನಿಲ್ಲಿ ಟೊಮೆಟೊ 3 ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, 2 ಈರುಳ್ಳಿ, ಕೆಂಪು ಮೆಣಸಿನ್ಕಾಯಿ ಇಲ್ಲಾಂದರೆ ನೀವು ಹಸಿಮೆಣ್ಸಿನ್ಕಾಯಿ ತೊಗೊಬೋದು, 1 ಗಡ್ಡೆ ಬೆಳ್ಳುಳ್ಳಿನ ನಾನಿಲ್ಲಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಜೀರಿಗೆ, ಸಾಸಿವೆ, 2 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವನ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಒಲೆ ಮೇಲೆ ಒಂದು ಬಾಣಲಿ ಇಟ್ಟು ಅದು ಬಿಸಿ ಆದಮೇಲೆ ನಾವು 2 ಸ್ಪೂನ್ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾದ ಮೇಲೆ ನಾನು ಇಲ್ಲಿ ಸಣ್ಣದಾಗಿ ಕಟ್ ಮಾಡಿರೋಂತಹ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿನ ಹಾಕಿ ನಾನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ನಾವು. ಇದಕ್ಕೆ ಇವಾಗ 1 ಜೀರಿಗೆ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ. ಸ್ವಲ್ಪ ಬ್ರೌನ್ ಕಲರ್ ಬರಬೇಕಾಗತ್ತೆ, ಲೈಟಿಶ್ ಬ್ರೌನ್ ಕಲರ್ ಬರಬೇಕಾಗತ್ತೆ. ನೋಡಿ, ಈ ಕಲರ್ ಬಂದಾಗ ಈಗ ನಾನು ಕಟ್ ಮಾಡಿರೋಂತಹ ಟೊಮೆಟೊನ ಹಾಕಿ ಟೊಮೆಟೊನು ಕೂಡ 2 ನಿಮಿಷ ಎಣ್ಣೆಲಿ ನಾನು ಹುರ್ಕೊಬೇಕಾಗುತ್ತೆ. ಸ್ವಲ್ಪ ಎಣ್ಣೆಲಿ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ನೋಡಿ, ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮತ್ತೆ ಎಣ್ಣೆಲಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸಾಫ್ಟ್ ಆಗಬೇಕು ಟೊಮೆಟೊ, ನಮಗೆ ಇಲ್ಲಿ ಎಣ್ಣೆಲೇ ಸ್ವಲ್ಪ ಸಾಫ್ಟ್ ಆಗಬೇಕು. ಸೊ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನಾನು ಟೊಮೆಟೊನ ಸ್ವಲ್ಪ ಚೆನ್ನಾಗಿ ಎಣ್ಣೆಲೇ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ಸಾಫ್ಟ್ ಆಗಬೇಕು ಟೊಮೆಟೊ ಇಲ್ಲಿ. ಎಣ್ಣೆಲ್ಲೇ ಸ್ವಲ್ಪ ಸಾಫ್ಟ್ ಆಗಬೇಕು ಟೊಮೆಟೊ, ಆವಾಗ ನಮಗೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ. ಸ್ವಲ್ಪ ಹಸಿ ಆದರೆ ನಮಗೆ ಚೆನ್ನಾಗಿರೋದಿಲ್ಲ. ಸೊ ಅದಕ್ಕೋಸ್ಕರ ನೋಡಿ, ಈ ಥರ ಎಣ್ಣೆಲ್ಲೇ ನಾನು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಎಣ್ಣೆಲೇ ಬೇಯಿಸ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಮೆತ್ತಗಾಗಿದೆ ಟೊಮೆಟೊ ಅನ್ನಿಸ್ತಾ ಇದೆ. ನಾನು ಈ ಥರ ಟೊಮೆಟೊನ ಎಣ್ಣೆಯಲ್ಲೇ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿಯಂಥ ನೀರು ಹಾಕಿಲ್ಲ. ಎಣ್ಣೆಲ್ಲ ಸಾಫ್ಟ್ ಆಗಬೇಕು, ಹಾಗೆ ನಮಗೆ ಚಟ್ನಿ ತುಂಬ ರುಚಿಯಾಗಿ ಬರುತ್ತೆ. ನೋಡಿ, ಸ್ವಲ್ಪನೇ ಮೆತ್ತಗಾಗ್ತಾ ಇದೆ ಟೊಮೆಟೊ, ಸ್ವಲ್ಪ ಮೆತ್ತಗಾಗಿದೆ ಫ್ರೆಂಡ್ಸ್. ಈಗ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಸಂಪೂರ್ಣವಾಗಿ ಆರಕ್ಕೆ ಬಿಟ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ನಾನೀಗ ಆರಕ್ಕೆ ಬಿಟ್ಟಿದ್ದೀನಿ, ಸ್ವಲ್ಪ ಆರಬೇಕು. ನಾನು ಅಷ್ಟೊತ್ತಿಗೆ ಈಗ ಒಂದು ಜಾರ್ಗೆ ಕೊಬ್ಬರಿನ ಸ್ವಲ್ಪ ಸಣ್ಣಕ್ಕೆ ಪೀಸ್ ಮಾಡ್ಕೊಂಡು ಇದನ್ನು ಸ್ವಲ್ಪ ನಾನು ಫಸ್ಟು ತರಿಯಾಗಿ ರುಬ್ಕೊತೀನಿ. ನೋಡಿ, ಈ ಥರ ನಾನು ರುಬ್ಕೊತೀನಿ. ನೋಡಿ, ಇದಕ್ಕೆ ಈಗ ಕೊತ್ತಂಬರಿ, ನಾನಿಲ್ಲಿ ಮರ್ತೋಗಿದ್ದೆ ಫ್ರೆಂಡ್ಸ್, ಸ್ವಲ್ಪ ಚಿಟಿಕೆ ಹುಣಸೆಹಣ್ಣು ಹಾಕಬೇಕಾಗುತ್ತೆ. ನಾನು ಇಂಗ್ರೀಡಿಯೆಂಟ್ಸ್ನಲ್ಲಿ ಹೇಳೋದು ಮರ್ತೋಗಿದ್ದೆ. ಚಿಟಿಕೆ ಹುಣಸೆಹಣ್ಣು ಹಾಕ್ಕೊಳ್ಳಿ, ಇದ್ರ ರುಚಿ ತುಂಬ ಹೆಚ್ಚುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಟೊಮೆಟೊ ಮಿಶ್ರಣನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಸ್ವಲ್ಪ ಬಿಸಿ ಇದೆ, ನನಗೆ ಟೈಮ್ ಇಲ್ಲ, ಅದಕ್ಕೆ ಕಾರಣ ನಾನು ಬೇಗ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ನಾವು ರುಬ್ಕೊಂಡು ಇದಕ್ಕೊಂದು ಒಗ್ಗರಣೆ ಕೊಡೋಣ. ಒಂದು ಸಣ್ಣ ಬಾಣಲಿಗೆ 1 ಸ್ಪೂನ್ ಎಣ್ಣೆ, 1 ಸ್ಪೂನ್ ಸಾಸಿವೆ ಸಿಡಿದ ಮೇಲೆ ಚಿಟಿಕೆ ಇಂಗು, 2 ಒಣಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ನಾವು ಒಗ್ಗರಣೆ ಕೊಡಬೇಕಾಗುತ್ತೆ. ಇದಕ್ಕೆ ನಾವು ರುಬ್ಬಿರೋಂತಹ ಮಿಶ್ರಣ ಹಾಕಿದ್ರೆ ನಮಗಿಲ್ಲಿ ಟೊಮೆಟೊ ಚಟ್ನಿ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರೋಂತಹ ಟೊಮೆಟೊ ಚಟ್ನಿ ರೆಡಿ ಆಯಿತು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.